ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಬಿಡಿಸಲಾಗದ ಬಂಧ ಅಧ್ಯಾಯ 5. ಕತೆ ಹೇಗಿದೆ ಕೇಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ತೆ ಆಂಟಿ. ಸಾರಿ, ಬೆಳಿಗ್ಗೆನೇ ನಿಮ್ಮ ಮನೆಗೆ ಬಂದು ತೊಂದರೆ ಕೊಡ್ತಿರೋದಕ್ಕೆ ಎಂದಳು ಆರಿದ್ರ. ಬೆಳಿಗ್ಗೆಯೇ ಶಾಸ್ತ್ರಿಗಳ ಮನೆಯೊಳಗೆ ಬಂದಿದ್ದಳು. ಆಗಿನ್ನೂ ಎದ್ದು ಸ್ನಾನ ಪೂಜೆ ಮುಗಿಸಿಕೊಂಡು ದೇವಸ್ಥಾನಕ್ಕೆ ಹೊರಡಲು ಸಿದ್ಧವಾಗಿದ್ದ ಶಂಕರ್ ಶಾಸ್ತ್ರಿಗಳು, ತೊಂದರೆ ಅಂತೆಲ್ಲ ಏನಿಲ್ಲ ಹೇಳಮ್ಮ, ಏನು ವಿಷಯ? ಕಾರಣ ಇಲ್ಲದೆ ನೀನು ಹಾಗೆಲ್ಲ ಬರೋಳು ಅಲ್ವಾ ಎಂದು ಪ್ರಶ್ನೆ ಮಾಡಿದಳು. ಸುತ್ತಿ ಬಳಸಿ ಹೇಳೋದಿಲ್ಲ, ನೇರವಾಗಿಯೇ ಹೇಳ್ತೀನಿ. ನಾನು ಡಿಪಾರ್ಟ್ಮೆಂಟ್ನಲ್ಲಿರೋದು. ಹೆಚ್ಚು ಕಡಿಮೆ ನನ್ನ ಕೆಲಸಕ್ಕೆ ಇಂತಿಷ್ಟೇ ಸಮಯ ಅಂತೆಲ್ಲ ಇರೋದಿಲ್ಲ. ಮನೆಯಲ್ಲಿ ಅಮ್ಮ ಒಬ್ಬರೇ ಇರ್ತಾರೆ. ಸ್ವಲ್ಪ ಅವರ ಕಡೆಗೆ ಗಮನ ಕೊಡಿ. ಒಂದು ದಿನ ಅಷ್ಟೇ, ಆಮೇಲೆ ಅಜ್ಜಿ ತಾತ ಬರ್ತಾರೆ. ಇದೊಂದು ಸಹಾಯ ಆಗಬಹುದಾ ನಿಮ್ಮಿಂದ ಎಂದು ಕೇಳಿದಳು ಆರಿದ್ರ. ಅರೆ, ಇದನ್ನು ನೀನು ಹೇಳಬೇಕಾ? ನಿಜ ಹೇಳಬೇಕು ಅಂದರೆ ನೀವು ಬಂದಿರೋದು ನನಗಿಂತ ಜಾಸ್ತಿ ಖುಷಿ ಕೊಟ್ಟಿರೋದೇ ನನ್ನ ಹೆಂಡತಿ ಮಗಳಿಗೆ. ನೀನು ಹೇಳದೇ ಇದ್ದರೂ ಅವರು ಆ ಕಡೆ ಗಮನ ಕೊಡ್ತಾರೆ. ನೀನೇನು ಯೋಚನೆ ಮಾಡಬೇಡ ಕಣಮ್ಮ ಎಂದರು ಶಂಕರ್ ಶಾಸ್ತ್ರಿಗಳು ನಗುತ್ತಾ. ತಗೊಳಮ್ಮ, ಕಾಫಿ ಕುಡಿ ಎಂದು ಕಾಫಿ ಹಿಡಿದು ಬಂದರು ಅನುಸೂಯ. ಅಡುಗೆ ಮನೆಯೊಳಗೆ ಇದ್ದವರು ಸ್ವರ ಕೇಳಿದ ಕೂಡಲೇ ಬಿಸಿ ಬಿಸಿ ಕಾಫಿ ಮಾಡಿ ತಂದಿದ್ದರು. ಅಯ್ಯೋ ಕ್ಷಮಿಸಿ ಆಂಟಿ, ಅದು ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ. ಈಗಷ್ಟೇ ಜಾಗಿಂಗ್ ಮುಗಿಸಿಕೊಂಡು ಬಂದಿದ್ದು. ನನ್ನ ಪ್ರೋಟೀನ್ ಶೇಕ್ ಮಾಡಿರ್ತಾರೆ ಅಮ್ಮ, ಅದನ್ನೇ ಕುಡಿಯೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಎಂದು ನಯವಾಗಿ ನಿರಾಕರಿಸಿದಳು ಆರಿದ್ರ. ಯಾರಾದರೂ ದೊಡ್ಡವರು ಏನಾದರೂ ಕೊಟ್ಟರೆ ಬೇಡ ಅನ್ನೋದು ಸಂಸ್ಕಾರ ಅಲ್ಲ ಎನ್ನುತ್ತಾ ಬಂದ ಶಾಸ್ತ್ರಿ. ಅವಶ್ಯಕತೆ ಇಲ್ಲದನ್ನು ನೇರವಾಗಿ ನಿರಾಕರಿಸೋದು ಒತ್ತಾಯವಾಗಿ ತಗೊಳ್ಳೋದಕ್ಕಿಂತಲೂ 100 ಪಾಲು ಮಿಗಿಲು. ಏನಂತೀರಾ ಆಂಟಿ ನೀವು ಎಂದು ತಟ್ಟನೆ ನುಡಿದಳು ಶಾಸ್ತ್ರಿ ಮಾತು ಕೇಳಿದ ಆರಿದ್ರ. 100ಕ್ಕೆ 100 ಪಾಲು ಸರಿಯಾಗಿ ಹೇಳಿದೆ ಕಣಮ್ಮ. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಎಂದರು ಶಾಸ್ತ್ರಿಗಳು ಮಗನ ಉರಿನೋಟ ಬೀರಿ. ಸರಿ, ನಾನಿನ್ನು ಹೊರಡ್ತೀನಿ, ಸಮಯ ಆಯಿತು ಎಂದ ಆರಿದ್ರ ಅಲ್ಲೇ ಇದ್ದ ನರಸಿಂಹಶಾಸ್ತ್ರಿ ಕಡೆ ಉರಿನೋಟ ಬೀರಿ ಅಲ್ಲಿಂದ ಹೊರಟಿದ್ದಳು. ಮನೆಯಲ್ಲಿದ್ದವರಿಗಂತೂ ಮರ್ಯಾದೆ ಕೊಡಲ್ಲ, ಕಡೆ ಪಕ್ಷ ಮನೆಗೆ ಬಂದವರಿಗೆ ಆದರೂ ಮರ್ಯಾದೆ ಕೊಡೋಕೆ ಹೇಳು ಅನಸೂಯ ನಿನ್ನ ಸುಪುತ್ರನಿಗೆ. ಅದೇನು ಅಂತ ಹುಟ್ಟಿದ್ನೋ ನಮ್ಮ ಕುಟುಂಬದಲ್ಲಿ ಎಂದರು ಶಾಸ್ತ್ರಿಗಳು ಅಸಮಾಧಾನದಿಂದಲೇ. ನೀವೇ ಒಂದಾನೊಂದು ಕಾಲದಲ್ಲಿ ಹೇಳಿತ್ತಿದ್ರಿ, ಹರಕೆ ಹೊತ್ತಿದ್ದೆ ನೀನು ಹುಟ್ಟೋ ಸಲುವಾಗಿ ಅಂತೇಳಿ. ಇಷ್ಟು ಬೇಗ ಮರೆತೋಯ್ತಾ? ಆದರೆ ಮರೆವು ಶುರುವಾಗೋ ವಯಸ್ಸಲ್ಲ ಅಲ್ವಾ ನಿಮ್ಮದು ಎಂದ ನರಸಿಂಹ ಅಪ್ಪನನ್ನು ಆಡಿಕೊಂಡಿದ್ದ. ನೋಡು, ನಿನ್ನ ಮಗನ ಬಾಯಲ್ಲಿ ಬರೋ ನುಡುಮೆತ್ತುಗಳ ಕೇಳಿಸಿಕೊ. ಎಲ್ಲ ನನ್ನ ಹಣೆ ಬರ. ನನಗೂ ನೀನು ಮುಂದೆ ಇಂಥ ಅನಿಷ್ಟ ಆಗ್ತೀಯಾ ಅಂತ ಗೊತ್ತಿದ್ರೆ ಯಾವ ಹರಿಕೆಯನ್ನು ಹೊರಕೊಳ್ತಾ ಇರಲಿಲ್ಲ ಎಂದು ಸಿಟ್ಟಲ್ಲಿ ನುಡಿದು ಹೊರಗೆ ನಡೆದರು ಶಾಸ್ತ್ರಿಗಳು. ಯಾಕೋ ನಿಮ್ಮ ಅಪ್ಪನಿಗೆ ಹಾಗೆಲ್ಲ ಹೇಳ್ತೀಯಾ? ತಪ್ಪು ತಾನೇ ಎಂದರು ಅನಸೂಯ ಮಗನ ಹತ್ತಿರ ಬಂದು. ಅಮ್ಮನ ಕೈಲಿದ್ದ ಕಾಫಿ ಲೋಟ ತೆಗೆದುಕೊಂಡ ನರಸಿಂಹ ಏನೊಂದೂ ಹೇಳದೆ ಕುಡಿಯಲು ಶುರು ಮಾಡಿದರೆ, ಅಯ್ಯೋ ಅದು ಬೇಡ, ತಣ್ಣಗಿದೆ ಕಣೋ ಎಂದರು ಅನಸೂಯ. ಒಂದೊಂದು ಅಕ್ಕಿಯ ಕಾಳಿನಲ್ಲೂ ತಿನ್ನೋರ ಹೆಸರು ಬರೆದಿರುತ್ತೆ ಅಂತೆ, ಹಾಗೆ ಈ ಕಾಫಿ ಮೇಲೆ ನನ್ನ ಹೆಸರಿದೆ. ಇದನ್ನು ನಾನು ಕುಡಿತೀನಿ. ಹಾಗೆಯೇ ನನಗೆ ನನ್ನ ಕಾಫಿ ತಗೊಂಡು ಬರಮ್ಮ ಬಿಸಿಯಾಗಿ ಎಂದಿದ್ದ ನರಸಿಂಹ. ನಾನು ಹೇಳಿದ್ದು ಕೇಳಿಸಿದ್ಯಾ ಇಲ್ವಾ ನಿಂಗೆ? ನಾನೇನು ಹೇಳಿದೆ, ನೀನೇನು ಹೇಳ್ತಿದ್ಯಾ? ಅಲ್ಲ ಕಣೋ, ಬಂದವರ ಎದುರಿಗೆ ಹಾಗೆ ಮುಖಕ್ಕೆ ಹೊಡೆದಾಗೆ ಯಾಕೋ ಮಾತಾಡ್ತೀಯಾ ಎಂದರು ಅನಸೂಯ. ಅಮ್ಮ ಸಾಕು ಬಿಡು, ಈಗಷ್ಟೇ ನನ್ನಪ್ಪ ಅದೇ ವಿಷಯಕ್ಕೆ ಅಷ್ಟೊಂದು ಕೊರೆದು ಹೋದ್ರಲ್ವಾ, ಮತ್ತೆ ನೀನೊಂದು ಸಲ ಯಾಕೆ ಹೇಳೋದು ಎಂದ ನರಸಿಂಹ. ಹಾಗಲ್ಲ ಕಣೋ, ಈಗಲೇ ನಿನ್ನ ಮತ್ತು ನಿನ್ನಪ್ಪನ ನಡುವೆ ಅಂತರ ಇದೆ. ಹಾಗಿರುವಾಗ ಹೀಗೆಲ್ಲ ಮಾಡಿ ಮತ್ತಷ್ಟು ಅಂತರ ಯಾಕೆ ಜಾಸ್ತಿ ಮಾಡಿಕೊಳ್ತೀಯಾ ಎಂದು ಮತ್ತೆ ಕೇಳಿದರು ಅನಸೂಯ. ಮಾಮ, ನೀನು ನನ್ನ ಬಿಟ್ಟು ಒಬ್ಬನೇ ಕಾಫಿ ಕುಡಿತಿದ್ಯಾ? ನನಗೆ ಕೊಡು ಎನ್ನುತ್ತಾ ಬಂದಳು ಚೋಟ್ ಮೆಣಸಿನಕಾಯಿ ಸ್ವಪ್ನ. ಏಯ್, ನಿಂಗ್ಯಾಕೆ ಕಾಫಿ? ಹೋಗಿ ಮುಖ ತೊಳೆದು ಬಾ, ಹಾಲು ಕುಡಿಯುವಂತೆ ಎಂದಳು ನೈದಿಲೆ. ಮಮ್ಮ, ಸಿಂಹ ಯಾವಾಗಾದರೂ ಮುಖ ತೊಳೆಯುತ್ತಾ ಎಂದು ತನ್ನ ಮಾಮನ ಡೈಲಾಗ್ ಹೊಳೆದಳು ಚೋಟ್ ಮೆಣಸಿನಕಾಯಿ. ಕತ್ತೆ, ಕೋಳಿ, ನಾಯಿ, ಹಂದಿ ಹೀಗೆ ಯಾವ ಪ್ರಾಣಿಗಳೂ ಮುಖ ತೊಳೆಯಲ್ಲ, ಹಾಗೆ ಅವು ಕೂಡ ಕಾಫಿ ಕುಡಿಯಲ್ಲ. ನೀನು ಪ್ರಾಣ ಅಲ್ಲ ತಾನೆ, ಹೋಗಿ ಮುಖ ತೊಳೆದುಕೊಡು ಬಾ ಎಂದಳು ನೈದಿಲೆ. ಮಮ್ಮ, ಪಕ್ಕದ ಮನೆಯಲ್ಲಿ ಟಾಮಿ ಇದೆಯಲ್ಲ, ಅದು ಕಾಫಿ ಟೀ ಎಲ್ಲ ಕುಡಿಯುತ್ತೆ, ನಿಂಗೆ ಗೊತ್ತಿಲ್ವಾ ಎಂದು ಮತ್ತೆ ಪ್ರಶ್ನೆ ಮಾಡಿದಳು ಪುಟಾಣಿ. ಏಯ್ ತರಲೆ, ಬಾ ನಿಂಗೆ ಬ್ರಷ್ ಮಾಡಿಸ್ತೀನಿ ಎಂದು ಪುಟಾಣಿಯ ಅನಸೂಯ ಅವರು ಎತ್ತಿಕೊಂಡು ಹೋದರೆ, ಕೋತಿ ತಾನು ಕೆಡೋದು ಅಲ್ಲದೆ ವನನೆಲ್ಲ ಕೆಡಿಸ್ತಂತೆ. ಹಾಗಾಯಿತು ಕಣೋ ನಿನ್ನ ಕತೆ ಎಂದು ನೈದಿಲೆ ತಮ್ಮನ ಕಡೆ ಉರಿನೋಟ ಬೀರಿ. ಹಾಗಾದರೆ ತಾವ್ಯಾಕೋ ಈಗ ಸ್ನಾನ ಮಾಡಿಕೊಂಡು ಬಂದಿರೋದು? ನೀವು ಹಾಗೆ ಬಂದು ಕಾಫಿ ಕುಡಿಬೇಕಿತ್ತು. ಸುಮ್ಮನೆ ಎಲ್ಲದಕ್ಕೂ ನನ್ನ ಮೇಲೆ ಗೋಪಿ ಕೂರಿಸೋಕ್ಕೆ ಬರಬೇಡ. ಅವಳಿನ್ನು ಪುಟ್ಟವಳು ಎಂದ ನರಸಿಂಹ ತನ್ನ ಕೈಲಿದ್ದ ಕಾಫಿ ಲೋಟವನ್ನು ತನ್ನ ಕೈಗೆ ಕೊಟ್ಟು ಹೊರಗೆ ನಡೆದಿದ್ದ. ಮುಂದೆ
ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ ಬರುತ್ತೆ.